ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 4ನೇ ಅಧ್ಯಾಯ 21, 22ನೇ ವಚನವನ್ನ ಧ್ಯಾನ ಮಾಡ್ತೇವೆ. ಮಾತ್ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ನೀನು ಮಾಡಬೇಕು. ಇದರ ಕುರಿತು ನಾವೀಗ ಕಲಿಯೋದಕ್ಕೆ ಹೋಗ್ತೇವೆ. ನಿಮ್ಮ ಹತ್ರ ಬೈಬಲ್ ಇರೋದಾದ್ರೆ ಈ ಮುಂಜಾನೆ ವೇಳೆಯಲ್ಲಿ ಬೈಬಲ್ ಓದ್ತೀರಾ? ಯೆಹೋವನು ಮೋಶೆಗೆ ಇಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಾತ್ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು. ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವನಾದ್ದರಿಂದ ಅವನನ್ನು ಜನರನ್ನು ಹೋಗಗೊಡಿಸುವುದಿಲ್ಲ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯೆಹೋವನು ಹೇಳುತ್ತಾನೆಂದು ತಿಳಿಸಬೇಕು. ಈಗ ಮೊದಲನೇದಾಗಿ ಇಲ್ಲಿ ಏನು ದೇವರು ಮೋಶೆಯನ್ನ ಹೇಳಿ ಕಳಿಸ್ತಾ ಇದ್ದಾರೆ, ಫರೋಹನಿಗೆ ಹೇಳು ನನ್ನ ಜನರು ಬಿಡುಗಡೆ ಮಾಡ್ಬೇಕಂತ. ಯಾಕಂದ್ರೆ ನನ್ನ ಜನರು ಹೋಗಿ ಯಜ್ಞ ಮಾಡ್ಬೇಕು, ಆರಾಧನೆ ಮಾಡ್ಬೇಕು. ಒಂದು ವೇಳೆ ಬಿಡದೆ ಹೋದ್ರೆ ಫರೋಹನೇ ನಿನ್ನ ಚೊಚ್ಚಲ ಮಗನನ್ನೇ ನಾನು ಸಾಯಿಸ್ಬೇಕಾಗುತ್ತೆ ಅಂತ ದೇವ್ರು ಹೇಳಿದ್ರು. ದೇವ್ರಿಗೆ ಸಾಯಿಸಕ್ಕೆ ಇಷ್ಟನಾ? ಇಲ್ಲ. ಬಟ್ ಆದ್ರೆ ಇಲ್ಲಿ ಯಾಕೆ ಅದು ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಕಾಂಟೆಕ್ಸ್ಟ್ ನಲ್ಲಿ ವಿಷಯಾನುಕ್ರಮಣಿಕೆಯಲ್ಲಿ ಇಲ್ಲಿ ದೇವರ ಒಂದು ಉದ್ದೇಶ ಏನು? ದೇವರ ಜನರು ಸ್ವತಂತ್ರವಾಗಿರ್ಬೇಕು, ನೀನ್ ಸ್ವತಂತ್ರವಾಗಿರ್ಬೇಕು, ನಾನ್ ಸ್ವತಂತ್ರವಾಗಿರ್ಬೇಕು. ಪಾಪದ ಒಂದು ಅಡಿಯಾಳುತನದಲ್ಲಿ ಮತ್ತೆ ಲೋಕತ್ವದಲ್ಲಿ ಶರೀರದ ಕಾರ್ಯಗಳನ್ನ ನೀನ್ ಇರಬಾರ್ದು, ಸೈತಾನ ಅಂಡ್ರಲ್ಲಿ ಇರಬಾರ್ದು, ದೇವರ ಅಂಡ್ರಲ್ಲಿ ಇರ್ಬೇಕನ್ನೋದೇ ದೇವರ ಚಿತ್ತ. ಈಗ ಒಂದು ಶಾಲೆಯನ್ನ 1ನೇ ತರಗತಿಯಿಂದ 12ನೇ ತರಗತಿ ಓದೋದಕ್ಕೆ 12 ವರ್ಷ ತೆಗೆದುಕೊಳ್ತಾರೆ ಅಲ್ವಾ? ಇಫ್ ವಿ ಪಾಸ್ ಟೆಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ. ಈಗ 12 ವರ್ಷದ ವ್ಯಾಸಂಗವನ್ನ ಕೆಲವು ಮಕ್ಕಳು ಯಾಕೆ 16 ವರ್ಷ ತೆಗೆದುಕೊಳ್ತಾರೆ? 5 ವರ್ಷದ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಕೆಲವು ಟೀನೇಜರ್ಸ್ 10 ವರ್ಷ ಯಾಕೆ ತೆಗೆದುಕೊಳ್ತಾರೆ? ಯಾವ ಒಬ್ಬ ವಿದ್ಯಾರ್ಥಿ ತನ್ನ ಶಾಲೆಯ ಪಾಠದಲ್ಲಿ ಬಹು ಬೇಗನೆ ಉತ್ತೀರ್ಣನಾಗುತ್ತಾನೆ ಅಂದ್ರೆ ಅವನು ಎಷ್ಟು ಬೇಗ ಪಾಠವನ್ನ ಕಲಿಯುತ್ತಾನೋ ಅಷ್ಟು ಬೇಗನೆ ಅವನು ತಯಾರಾಗ್ತಾನೆ. ಇದೇ ದೇವರ ಸೇವೆಯಲ್ಲಿ ಇರುವಂತ ಒಂದು ಗುಣಾತಿಶಯ. ನಾನು ನೀನು ಎಷ್ಟು ಟ್ರೈನಿಂಗ್ ಮಾಡಿದೀವಿ, ಎಷ್ಟು ಬೈಬಲ್ ಸ್ಕೂಲ್ ಓದಿದೀವಿ ಅದೆಲ್ಲ ಮುಖ್ಯ, ಎಷ್ಟು ನನಗೆ ನಿನ್ಗೆ ಸಾಮರ್ಥ್ಯ ಇದೆ ಅದೆಲ್ಲ ಮುಖ್ಯ. ನಾನು ನೀನು ಪಾಠನ ಕಲ್ತಿದೀವ ಅದು ಬಹಳ ಪ್ರಾಮುಖ್ಯ. ನಾನು ನೀನು ವಿಧೇಯತ್ವನ ಕಲ್ತಿದೀವ, ದೇವರ ಮೇಲೆ ಆತ್ಕೊಳ್ಳೋದನ್ನ ಕಲ್ತಿದೀವ, ಅದ್ರ ಮೇಲೆ ಆಧಾರವಾಗಿರ್ತದೆ ಕರ್ತನು ನಿನ್ನನ್ನು ಉಪಯೋಗಿಸುವಂಥದ್ದು. ಸೊ ಆದ್ರಿಂದ ಪ್ರಿಯರೇ, ಇವತ್ತು ನಾನು ನೀನು ಕೆಲವು ಸಲ ಹಾರ್ಡ್ ಲೆಸನ್ಸ್ ದೇವರು ನಮಗೆ ಕಲಿಸ್ತಾರೆ. ಜೀವಮಾನದ ಅನೇಕ ಸನ್ನಿವೇಶಗಳಲ್ಲಿ ನನಗೆ ನಿನಗೆ ಕೆಲವು ಪಾಠಗಳನ್ನ ದೇವರು ಕಲಿಸುವಾಗ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ದೇವರ ಒಂದು ಕಾರ್ಯಕ್ಕಾಗಿ ತಯಾರಾಗ್ತಾ ಇದ್ದೇನೆ. ಸಿ, ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಿದ್ಧನಾಗಬೇಕು. ಸೊ ನಾವು ಸಿದ್ಧವಾಗಿದ್ದೀವ? ದೇವರಿಂದ ಉಪಯೋಗಿಸ್ಕೊಳ್ಬೇಕಂತ ನಮ್ಗೆ ಆಸೆ, ಆದ್ರೆ ನಾವು ಸಿದ್ಧವಾಗಿದ್ದೀವ ಅನ್ನೋದನ್ನ ಪರೀಕ್ಷೆ ಮಾಡಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇಂದು ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ಸಿದ್ಧರಾಗದೆ ನಾವು ಆದಷ್ಟು ಬೇಗನೆ ಎಲ್ಲ ಮಾಡ್ಬಿಡ್ಬೇಕೆಂಬುದಾಗಿ ನಾವು ಓಡಾಡ್ತೀವಿ ಸ್ವಾಮಿ. ನಮ್ಮನ್ನ ಕ್ಷಮಿಸು. ನಾವೆಲ್ಲಾ ಕಾರ್ಯಗಳಲ್ಲಿ ಸಿದ್ಧರಾಗುವಾಗೆ ನಮ್ಮನ್ನು ಉಪಯೋಗಿಸು. ಅನೇಕರು ಸೇವೆ ಮಾಡಬೇಕು, ನಾನು ಇಂಥ ಕಾರ್ಯ ಮಾಡ್ಬೇಕು, ಅಂತ ಕಾರ್ಯ ಮಾಡ್ಬೇಕೆಂಬುದಾಗಿ ಯಾವ ಸಿದ್ಧತೆ ಇಲ್ಲದೆ ಹೋಗ್ತಾರೆ. ಆದ್ರೆ ಸಿದ್ಧತೆಯನ್ನ ಎಲ್ರಿಗೂ ನೀವು ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ
ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು
ಹೇಳಿದ ನಲ್ಲ